ಹಾಯ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮೂಲಂಗಿ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಮೊದಲಿಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬೋದು. ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಯಾವ ತಪ್ಪಲೆ ಅಥವಾ ಯಾವುದ್ರಲ್ಲಿ ಮಾಡ್ತೀವೋ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಬಂದು ಆಯಿಲ್ಲೆಸ್ ಆಗಿರುತ್ತೆ. ಈಗ ಅರ್ಧ ಈರುಳ್ಳಿ ಮತ್ತು 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೇಯಿಸಿರೋ ಅಂಥ ಬೇಳೆನ ನೀರು ಸಮೇತ ಹಾಕ್ಕೊಂಡಿದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಈ ಥರದ್ದು ಸ್ವಲ್ಪ ದೊಡ್ಡದ್ರಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನೀರು ಇದು ಸಾರು ಚೆಲ್ಲದಲ್ಲೇ ಇದ್ರೇ ಚೆನ್ನಾಗಾಗೋದು. ಇವಾಗ ಕಟ್ ಮಾಡಿರೋಂಥ ಅರ್ಧ kg ಅಷ್ಟು ರ್ಯಾಡಿಶ್ನ ಹಾಕ್ಕೊಂಡಿದ್ದೀನಿ. ಮೂಲಂಗಿ ಹಾಕ್ಕೊಂಡು ಈಗಲೂ ಒಂದು 10 ಮಿನಿಟ್ಸ್ ಅಷ್ಟು ಬೇಯಿಸಬೇಕು. 10 ಮಿನಿಟ್ಸ್ ಅಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಯಾವ ರೀತಿ ಬೆಂದಿರಬೇಕು ಅನ್ನೋದನ್ನ ತೋರಿಸ್ತೀನಿ. ಒಂದು ಮುರಿದು ತೋರಿಸ್ತೀನಿ ನೋಡಿ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಮುರಿದ್ರೆ ಸಾಕು. ಕುಕ್ಕರ್ಗೆ ಏನಾದ್ರು ಹಾಕಿ 1 ವಿಷಲ್ ಕೂಗಿಸಿದ್ರೂ ಕೂಡ ಅದು ಸ್ವಲ್ಪ ತುಂಬ ಸಾಫ್ಟ್ ಆಗುತ್ತೆ. ಆವಾಗ ಚೆನ್ನಾಗಿ ಅನಿಸಲ್ಲ ತಿನ್ಬೇಕಾದ್ರೆ. ಮತ್ತು ನೆಕ್ಸ್ಟ್ ಟೈಮ್ ಕಾಯಿ ಸಿಕ್ಕಿ ತಿನ್ನೋದಕ್ಕೂ ಚೆನ್ನಾಗಿ ಅನಿಸಲ್ಲ. ಇದು ಮುದ್ದೆಗೆ ಅನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಪ್ರಿಪೇರ್ ಆಗಿದೆ. ನಿಮ್ಗೆ ಒಗ್ಗರಣೆ ಬೇಕಾದರೆ ಆ್ಯಡಪ್ ಮಾಡ್ಕೋಬೋದು.